ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಎಲ್ಲ ಒಂದು ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಎರಡು ಬಿಗ್ ವಾರ್ನಿಂಗ್ ಆದ್ರೆ ಬಂದಿದೆ. ನೀವು ಒಂದು ಏನಾದರೂ ಈ ರೀತಿ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳಾದ್ರೆ ರದ್ದಾಗುವಂತದ್ದು ಖಚಿತ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಿದ್ದಾರೆ. ಈಗ ಅವ್ರು ಕೊಟ್ಟಿರುವಂತಹ ಎರಡು ಅಪ್ಡೇಟ್ಸ್ ಮತ್ತು ಎರಡು ವಾರ್ನಿಂಗ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಏನಂದ್ರೆ, ಎಲ್ಲರಿಗೂ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್. ನಿಮ್ಗೆ ಈಗ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ನಿಮ್ಮೆಲ್ಲರಿಗೂ ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಗೌರ್ಮೆಂಟ್ ಸ್ಕೀಮ್ಸ್ ಹಣ ಆಗಿರ್ಬೋದು, ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು, ಇವೆಲ್ಲ ಸೌಲಭ್ಯಗಳು ನಿಮ್ಗೆ ಬೇಕು ಅನ್ನೋದಾದ್ರೆ ನಿಮ್ಗೆ ಏನಂದ್ರೆ ರೇಷನ್ ಕಾರ್ಡ್ ಕಂಪಲ್ಸರಿ ನಿಮ್ಮ ಬಳಿ ಇದ್ದೇ ಇರಬೇಕು. ಸಾಕಷ್ಟು ಜನರು ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋಕೆ ಒದ್ದಾಡ್ತಿರ್ತಾರೆ. ಆದ್ರೆ ಈಗ ರೇಷನ್ ಕಾರ್ಡ್, ಹಳೆ ರೇಷನ್ ಕಾರ್ಡ್ ಇಟ್ಕೊಂಡಿರೋ ಅವರು ಸರ್ಕಾರದ ಕಡೆಯಿಂದ ಕೆಲವೊಂದು ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತಾರೆ ರೇಷನ್ ಕಾರ್ಡ್ ಕುರಿತು. ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಈ ರೀತಿಯಾಗಿ ಇಟ್ಕೋಬೇಕು ಅಂತ. ಆದ್ರೆ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಮೊದಲನೇದಾಗಿ ಕೊಟ್ಟಿರುವಂತಹ ಒಂದು ಬಿಗ್ ವಾರ್ನಿಂಗ್ ಏನಂದ್ರೆ, ಮೊದಲನೇ ವಾರ್ನಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತೆ ಎರಡನೇ ವಾರ್ನಿಂಗ್ ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಈಗ ಮೊದಲನೇ ವಾರ್ನಿಂಗ್ ಬಗ್ಗೆ ಹೇಳೋದಾದ್ರೆ, ಸರ್ಕಾರದ ಕಡೆಯಿಂದ ಏನ್ ಹೇಳಿದ್ರು ಅಂದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ? ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಬೇಕಂತ ಹೇಳಿದ್ರು. KYC ಮಾಡಿಸ್ಬೇಕು ಅಂತ ಹೇಳಿದ್ರು. ಸಾಕಷ್ಟು ಜನ KYC ಮಾಡಿಸಿರ್ಲಿಲ್ಲ, ಅದರಿಂದ ಅನ್ನಭಾಗ್ಯ ಯೋಜನೆ ಹಣ ಬರ್ತಿರ್ಲಿಲ್ಲ. ತುಂಬಾ ದಿನದಿಂದ ಹೇಳಿದ್ರು KYC ಮಾಡಿಸಿ ಅಂತ. ಸಾಕಷ್ಟು ಜನ ಮಾಡಿಸಿರ್ಲಿಲ್ಲ. ಎಲ್ಲರೂ ಲಿಂಕ್ ಮಾಡಿ, ನಾನು ತುಂಬಾ ಸರಿ ಹೇಳಿದ್ದೀನಿ. ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ಯಾವ ರೀತಿ ಲಿಂಕ್ ಮಾಡೋದು ಅಂತ ಒಂದು ಲೈವ್ ಡೆಮೋ ವಿಡಿಯೋಸ್ ಕೂಡ ತೋರಿಸಿದ್ದೀನಿ. ಇನ್ನು ಯಾರಾದ್ರೂ ಲಿಂಕ್ ಮಾಡಿಲ್ಲ ಅಂದ್ರೆ ಲಿಂಕ್ ಮಾಡಿ. ನೀವೇನಾದ್ರೂ ಲಿಂಕ್ ಮಾಡ್ದೇನೆ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ. ಇದು ಮೊದಲನೇ ಒಂದು ವಾರ್ನಿಂಗ್ ಬಂದಿರುವಂತದ್ದು. ಈಗ ಬಂದಿರುವಂತಹ ಎರಡನೇ ಒಂದು ಬಿಗ್ ವಾರ್ನಿಂಗ್ ಏನಪ್ಪಾ ಅಂದ್ರೆ, ಏನ್ ಮಾಡ್ತಿದ್ದಾರೆ ಅಂದ್ರೆ, ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ತಗೊಂತಿದ್ದಾರೆ ಜನ. ಓಕೆನಾ? ರೇಷನ್ ಕಾರ್ಡ್ ಇರುವಂತವ್ರು ಅನ್ನಭಾಗ್ಯ ಯೋಜನೆಯ ಹಣ ತಗೊಂತಿದ್ದಾರೆ. ಆದ್ರೆ ಇಲ್ಲಿ ಅಕ್ಕಿ ಹಾಕ್ತಿರ್ತಾರೆ, ನಿಮ್ಗೆ ಸೊಸೈಟಿಯಲ್ಲಿ ಅಕ್ಕಿ ಹಾಕ್ತಿರ್ತಾರೆ, ನೀವು ಅಕ್ಕಿ ತಗೊಂತಿರಲ್ಲ. ಸಾಕಷ್ಟು ಜನ ಅಷ್ಟೇ, ನಮಗ್ ಬೇಡ ಬಿಡಿ ಡಿಪೋ ಅಕ್ಕಿ, ಏನಕ್ಕೆ ಡಿಪೋ ಅಕ್ಕಿ ಚೆನ್ನಾಗಿರಲ್ಲ, ಅದರಿಂದ ಸಾಕಷ್ಟು ಜನ ಅಕ್ಕಿ ಆದ್ರೆ ತಗೊಂತಿರಲ್ಲ. ಡಿಪೋ ಅಕ್ಕಿ ಸುಮ್ನೆ ಚೆನ್ನಾಗಿರಲ್ಲ, ನಮ್ಗೇನ್ ಬೇಡ ಅನ್ಬಿಟ್ಟು ಸಾಕಷ್ಟು ಜನ ತಗೊಂತಿರಲ್ಲ. ಮತ್ತೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣದ ಸೌಲಭ್ಯ ಮಾತ್ರ ತಗೊಳ್ತಿರ್ತಾರೆ. ಅದರಿಂದ ಇಲ್ಲಿ ನಿಮ್ಗೆ ಏನಂದ್ರೆ, ನಿಮ್ಗೆ ಒಂದು ಡಿಪೋ ಅಕ್ಕಿ ಅನ್ನುವಂಥದ್ದು ನಿಮಗೆ ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಹೋಗಿ ಡಿಪೋ ಅಕ್ಕಿಯನ್ನ ತಗೊಳ್ಳಿ. ನೀವೇನಾದ್ರೂ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾರೆ. ಕೆಲವು ದಿನಗಳ ಹಿಂದೆ ಒಂದು ಅಪ್ಡೇಟ್ ಕೊಟ್ಟಿದ್ರು. ಕಳೆದ 6 ತಿಂಗಳಿಂದ ಯಾರು ತಗೊಂಡಿರಲ್ಲೋ ಅಂತ ಅವರೊಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಇನ್ ಸ್ವಲ್ಪ ದಿನ ಆದ್ಮೇಲೆ ಕಳೆದ 3 ತಿಂಗಳಿಂದ ಯಾರು ರೇಷನ್ ತಗೊಂಡಿರಲ್ವೋ ಅವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಈಗ ಹೊಸ ಅಪ್ಡೇಟ್ ಏನಂದ್ರೆ, ಕಳೆದ 1-2 ತಿಂಗಳಿಂದ ಏನಾದ್ರೂ ನೀವು ಕಳೆದ 1-2 ತಿಂಗಳಿಂದ ಅಕ್ಕಿ ತಗೊಂಡಿಲ್ಲ ಅಂದ್ರೆ ಡಿಪೋ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾರು ಮಿಸ್ ಆಗ್ಬೇಡಿ, ಎಲ್ಲರೂ ಡಿಪೋ ಹೋಗಿ ಅಕ್ಕಿ ತಗೊಂಡ್ಬನ್ನಿ. ನೀವು ರೈಸ್ ಮಾಡ್ಕೊಳಕ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ನೀವು ಹೋಗಿ ತಗೊಂಡ್ಬನ್ನಿ. ಓಕೆನಾ? ತಗೊಂಡ್ಬಂದು ಯೂಸ್ ಮಾಡಿ. ಓಕೆನಾ? ಬೇರೆದಕ್ಕೆಲ್ಲ ಅಕ್ಕಿಯನ್ನ ಯೂಸ್ ಮಾಡಬಹುದು, ರೈಸ್ ಮಾಡಕ್ಕೆ ಅಲ್ಲ. ನಿಮ್ಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ. ನಿಮ್ಗೆ ಗೊತ್ತಿರುತ್ತೆ, ಈ ಡಿಪೋ ಅಕ್ಕಿಯನ್ನ ತುಂಬಾ ಜನರಿಗೆ ಹೆಲ್ಪ್ ಆಗ್ತಿದೆ, ಬಡವರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಡಿಪೋ ಅಕ್ಕಿ. ಅದರಿಂದ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನೀವು ಪ್ರತಿಯೊಬ್ರು ಹೋಗಿ ಪ್ರತಿ ತಿಂಗಳು ಡಿಪೋ ಅನ್ನ ಹಾಕ್ಸ್ಕೊಳ್ಳಿ. ಓಕೆನಾ? ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಯಾರ್ಯಾರು ಅನ್ನಭಾಗ್ಯ ಯೋಜನೆ ಹಣ ಪಡ್ಕೊಂತಿರ್ತಿರೋ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಂತಿರ್ತಿರೋ, ಈ ರೀತಿ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಕೆಲವೊಂದು ರೂಲ್ಸ್ ಮಾಡಿದಾಗ, ಅಪ್ಡೇಟ್ ಮಾಡಿದಾಗ ಫಾಲೋ ಆಗಲಿಲ್ಲ ಅಂದ್ರೆ ಖಂಡಿತ ನಿಮ್ಗೆ ಹಣ ಆದ್ರೆ ಬರಲ್ಲ. ಯಾವ ಒಂದು ಯೋಜನೆಗಳ ಹಣ ಕೂಡ ಬರಲ್ಲ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. ಇದು ಎರಡು ವಾರ್ನಿಂಗ್ ಬಂದಿರುವಂತದ್ದು. ನಿಮ್ಮ ಒಂದು ರೇಷನ್ ಕಾರ್ಡ್ ಸೇಫ್ ಆಗಿ ಇರಬೇಕು ಅಂದ್ರೆ ಇವೆರಡನ್ನ ನೀವು ಪಾಲಿಸಲೇಬೇಕಾಗುತ್ತೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ